1919ರಲ್ಲಿ ಆನಾ ಸುಬ್ರಾವ್ ಅವರು ಅಂದ್ರೆ ನಮ್ಮ ತಾತ ಬೆಂಗಳೂರಿನಲ್ಲಿ ಕಲಾಶಾಲೆ ಪ್ರಾರಂಭಿಸಿದ್ರು. ಅವರಿಗೆ ಹಿಂದೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದ ಎನ್ ಸುಬ್ಬರಾವ್ ಅವರು ಕರ್ನಾಟಕದ ಮೊದಲ ಕಲಾಶಾಲೆ. ಇದು ಶಾಂತಿನಿಕೇತನ ಕಲ್ಕತ್ತಾದಲ್ಲಿ ಪ್ರಾರಂಭವಾದ ವರ್ಷವೇ ಕಲಾಮಂದಿರ ಬೆಂಗಳೂರಿನಲ್ಲಿ ಪ್ರಾರಂಭವಾದದ್ದು. ಸೊ ಆ ಬೆಂಗಳೂರಿನಲ್ಲಿ 19ರಲ್ಲಿ ಪ್ರಾರಂಭ ಆಗಿ, ಆಗ ಅವರು ಇನ್ನ ಚಿಕ್ಕ ಹುಡುಗ, ಅವರು ಕಲಾಶಾಲೆಗೆ ಮಕ್ಕಳನ್ನ ಕರ್ಕೊಂಬರ್ತಿದ್ರಂತೆ. ಯಾಕಂದ್ರೆ ಯಾರು ಸೇರ್ತಾ ಇರ್ಲಿಲ್ಲ, ಕಲಾಶಾಲೆಗೆ ಯಾಕೆ ಸೇರ್ತಾರೆ? ಆಗ ಕರ್ಕೊಂಡ್ ಬಂದು ಅವರನ್ನ ಕಲಿಸ್ತಾ ಇದ್ರು. ಜೊತೆಗೆ ಬರೀ ಕಲೆ ಕಲಿತ್ರೆ ಏನ್ ಪ್ರಯೋಜನ, ದುಡ್ಡು ಹೇಗ್ ಬರುತ್ತೆ ಅನ್ನುವ ಕಾಲದಲ್ಲಿ ಅವರು ಜಾಬ್ ಓರಿಯೆಂಟೆಡ್ ಇದನ್ನ ಮಾಡಿದ್ರು. ಅಂದ್ರೆ ಸೈನ್ ಬೋರ್ಡ್ ಬರೆಯೋದು, ಸೀರೆ ಪ್ರಿಂಟ್ ಮಾಡೋದು, ವುಡನ್ ಬ್ಲಾಕ್ಸ್, ಆ ತರ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡಿ ನೀವು ಕಲೆ ಕಲಿತ್ರೆ ಸಂಪಾದನೆನೂ ಮಾಡಬಹುದು ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಪ್ರಾರಂಭ ಮಾಡಿದ್ರು.